ಹಲೋ ಹಲೋ, ಹೇಳಮ್ಮ. ಇವಾಗ ನೀನು ಏನಪ್ಪ, ನೀನು ನಿಮ್ಮಮ್ಮ ಹೇಳಿರೋದು 3 ತಿಂಗಳು ಟೈಮ್ ತಗೊಂಡಿದ್ರೆ ಏನದ ಸೆಟ್ಲ್ಮೆಂಟ್ ನೋಡಮ್ಮ, ಅಮೌಂಟ್ ವಿಷಯ ಬಿಡು. ನಾವೇನೋ ಕಷ್ಟ ಬಿದ್ದು ನಾವು ತೀರ್ಸ್ಕೊಳೋಣ, ಸರಿನಾ? ಇಬ್ಬರು ಕೆಲಸ ಮಾಡಿ ತೀರ್ಸ್ಕೊಳೋಣ. ನನಗೆ ನಾನು ಹೆಂಡತಿ ಬೇಕು, ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅದನ್ನು, ಸರಿನಾ? ನಮಗ್ ಬೇಡಪ್ಪ, ನನ್ಗೆ ನನ್ನ ಮಗಳು ಇವಾಗ ಸರಿನಮ್ಮ, ಆಯಿತು. ಇವಾಗ ಫಸ್ಟ್ನೇ ಮದುವೆ ಆಗಿದ್ದೆ, ಗಂಡ ಸತ್ತೋಗೋನ ಅಂತ ನನಗೆ ಸುಳ್ಳು ಹೇಳಿದ್ಯಾ. ಅವನ್ನೆಲ್ಲ ನಾನು ಇರಮ್ಮ ಒಂದು ನಿಮಿಷ, ಇವಾಗ ಇರಮ್ಮ, ಅವನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ, ಸರಿನಾ? ಒಂದೇ ಮಗು ಇರೋದು ಒಂದೇ, 2 ಮಗು ಐತೆ ಅಂತ ಗೊತ್ತಾಯ್ತು ನನಗೆ, ಸರಿನಾ? ಇರಮ್ಮ ಒಂದು ನಿಮಿಷ, ನಾನು ಹೇಳೋದನ್ನ ಕೇಳಿಸ್ಕೊ. ಅಲ್ಲಮ್ಮ, ಒಂದು ನಿಮಿಷ, ನಾನು ಹೇಳೋದನ್ನ ಕೇಳಿಸ್ಕೊ. ಸರಿನಮ್ಮ, ನಾನು ಹೇಳೋದನ್ನ ಕೇಳಿಸ್ಕೊ. 2ನೇ ಮದುವೆ ನಾನು ಆಗಿದೆ, ಇಬ್ಬರು ಚೆನ್ನಾಗಿರೋಣ, ಮಗುನು ನೀನೇ ನೋಡ್ಕೊಬೇಕು ಅಂತ ಹೇಳಿದೆ. ಆಯ್ತು, ನಾನು ಅದಕ್ಕೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಅದು ಮಗುದು ಹಾಸ್ಪಿಟ್ಲ್ ಬಿಲ್ ಏನೇ ಬಂದರೂ ನಾನೇ ನೋಡ್ಕೊತಾ ಇದ್ದೆ. ಮನೆ ರೇಷನ್ ಆಗಿರ್ಬೋದು, ಏನೇನು ನಾನೇ ನೋಡ್ಕೊಂಡಿದ್ದೀನಿ. ಇಲ್ಲ ಅಂತ ನೀನು ಯಾವ ಬೈಯಿಂದ ಹೇಳೋಕ್ಕಾಗಲ್ಲ, ಓಕೆನಾ? ಆಮೇಲೆ ನೀನು ನನಗೇನು ಹೇಳಿದೆ, ಹೈದ್ರಾಬಾದಲ್ಲಿ ಕೆಲ್ಸಕ್ಕೆ ಹೋದ್ರೆ ಸಾಲ ತೀರ್ಸ್ಕೊಬೋದು ಅಂತ ನೀನು ಹೋಗಿದ್ಯಾ ನೀನು, ಸರಿನಾ? ಆಮೇಲೆ ಏನು ಮಾಡಿದೆ, 3ನೇ ಮದುವೆ ಆಗಿದೆಯಾ, ನನಗೆ ಗೊತ್ತಾಗಿರೋ 5-6 ದಿನಕ್ಕೆ ಮುಂಚೆ ನನಗೆ ಗೊತ್ತಾಯಿತು. 3ನೇ ಯಾಕೆ ಮದುವೆ ಆದೆ, ನನಗೆ ಯಾಕೆ ಮೋಸ ಮಾಡಿದೆ ಅಂತ ನಾನು ನಿನಗೇನು ಮಾಡಿದೆ? ನಿನಗೆ ಯಾವ ಥರ ನಾನು ಹೊಡೋದ್ನ, ನಿನಗೇನಾದ್ರೂ ನಾನು ಬೈದ್ನಾ? ಏನು ಮಾಡಿದೆ? ಅದೇ ಏನಕ್ಕೆ ಇಷ್ಟ ಇಲ್ಲ, ಅದಕ್ಕೊಂದು ರೀಸನ್ ಕೊಡು ನನಗೆ. ರೀಸನ್ ಕೊಡಮ್ಮ, ನನಗೆ ಏನಕ್ಕೆ ಇಷ್ಟ ಇಲ್ಲ ಅದಕ್ಕೆ ರೀಸನ್ ಕೊಡು. ಏನೂ ಇಲ್ಲ ತಾನೇ, ಮನೆಗೆಲ್ಲ ಒಪ್ಕೊಂಡಿದ್ರಲ್ಲ, ಇಬ್ಬರು ಚೆನ್ನಾಗೇ ಇದ್ವಲ್ಲ, ಮತ್ತೆ ಯಾಕೆ ತೊಂದರೆ ಕೊಟ್ಟೆ? ನನಗೆ ಯಾಕೆ ನನ್ನ ಬಿಟ್ಟೆ? ನಾವು ಅಂದೇ ಇಲ್ಲಮ್ಮ, ಅದು ನೋಡಮ್ಮ, ಅವೆಲ್ಲ ಬೇಕಾಗಿಲ್ಲ. ಅಮೌಂಟ್ ವಿಷಯ ಏನೋ ತೀರ್ಸ್ಕೊಳೋಣ, ಸರಿನಾ? ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನನಗೆ ನೀನು ಬೇಕು, ಸರಿನಾ? ಇವಾಗ ಮದುವೆನ ಏನಕ್ಕಮ್ಮ ಅದೇ ನೀನು? ಫಸ್ಟ್ ನನಗೆ ಅದನ್ನ ಹೇಳಮ್ಮ. ಇನ್ನೊಂದು ಮದುವೆ ಏನಕ್ಕಮ್ಮ ಅದೇ? ನಮ್ಮಮ್ಮ ಅದೇ, ನಮ್ಮಮ್ಮ ನಿನ್ಗೆ ಯಾವ್ದಾನ ಫೋನ್ ಮಾಡಿ, ಅಲ್ಲ ನಿನ್ಗೆ ಯಾವ್ದಾನ ಫೋನ್ ಮಾಡಿ ಬೈದ್ರಾ ನಮ್ಮಮ್ಮ? ಇಲ್ಲ ತಾನೇ. ಇವಾಗ ಇರು, ನಮ್ಮಮ್ಮ ಯಾವತ್ತನ ನಿನಗೆ ಬೈದ್ರಾ ಫೋನ್ ಮಾಡಿ? ನಮ್ಮಮ್ಮ ನಿನ್ಗೆ ಯಾವತ್ತನ ಬೈದ್ರಾ ಫೋನ್ ಮಾಡಿ? ಏನಿಲ್ವಲ್ಲ. ಏನು ಮಾಡಿದೆ? ಅದೇ ನಾನು ಏನಮ್ಮ ಮಾಡಿದೆ ಅಂತದ್ದು? ನಾನು ಮಾಡಿರೋ ಕೆಲಸಕ್ಕೆ ಅಂತದ್ದು ಯಾವತ್ತು? ನೀನು ಚಿತ್ರದುರ್ಗದಲ್ಲೇ ಇದೆಯೋ ಇಲ್ಲಿ ಎಳ್ಚೇನಹಳ್ಳಿಯಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ, ಸರಿನಾ? ನೀನು ಚಿತ್ರದುರ್ಗದಲ್ಲಿದ್ದರೆ ಕಳ್ಸು ಲೊಕೇಶನ್, ನಾನು ನೋಡ್ತೀನಿ. ನೀನು ಕರೆಕ್ಟಾಗಿ ನೀನು ಅಲ್ಲೇ ಇದೆಯಾ ಅಂತ ನನಗೆ ಗೊತ್ತಾಗುತ್ತೆ, ಓಕೆನಾ? ಸುಳ್ಳೆ ಸರಿನಾ ಅಮ್ಮ? ನೀನು ಕರೆಕ್ಟ್, ನೀನು ಅದೇನಮ್ಮ, ನೀನು ಚಿತ್ರದುರ್ಗದಲ್ಲಿ ಇದೆಯಾ? ಕರೆಕ್ಟಾಗಿ ಕಳಿಸು ನೋಡೋಣ, ಅಲ್ವಾ? ಅದೆಲ್ಲ ಬೇಡ. ಯಾವಾಗಮ್ಮಂದಿ ನಾನು ನಿನ್ನ ಹತ್ರ ರೆಕಾರ್ಡ್ಸ್ ಇದೆಯಾ? ಯಾಕೆ ಇಲ್ದೇ ಇರೋದಲ್ಲ ನನ್ನ ಹತ್ರ ಹೇಳಕ್ ಬರಬೇಡಮ್ಮ, ಸರಿನಾ? ನಾನು ಒಪ್ತಂದೆ ತೆಗೆ ಹುಟ್ಟಿದ್ದೀನಿ ನಾನು, ಸರಿನಾ? ನಿನ್ನ ಥರ ಎಲ್ಲ ನಾನು ಮಾತಾಡ್ತಾ ಇಲ್ಲಮ್ಮ. ಇವಾಗ ಅಂದಿಲ್ಲಮ್ಮ, ನಾನು ಏನಕ್ಕೆ ಅನ್ಬೇಕು? ನಾನು ಅಂಥ ಮಾತು, ನಾನು ಎಷ್ಟು ನೋವಲ್ಲಿದ್ದೀನಿ ಅಂತ ನನಗೆ ಗೊತ್ತು. ನಿನಗೇನಾದರೂ ಗೊತ್ತಾ? ನಿನ್ನ ಥರ ನೀನು ಇನ್ನೊಬ್ಳಿಂದ ನಾನು ಹೋಗಿಲ್ಲ. ನೀನು ಇನ್ನೂ ಅಫೇರ್ ಇಟ್ಕೊಂಡು ಈ ಥರ ಇನ್ನೊಬ್ಬನ ಮದುವೆಗಳು ಹಾಕ್ಕೊಂಡು ನೀನು ಇದೆಯಾ? ಅದು ರೆಕಾರ್ಡ್ಸ್ ಪೂರ ನನ್ನ ಹತ್ರ ಇದೆ, ಸರಿನಾ? ನೀನು ಭಾಳ ಬೆಳ್ತಾರ, ನಾನಲ್ಲಮ್ಮ. ನೀನೇನೇ ಮಾಡಿದ್ರು ನಾನು ಕ್ಷಮಿಸ್ತೀನಿ. ನೀನು ನನಗೆ ನೀನು ನಮ್ಮ ಮನೆಗೆ ಬರ್ಬೇಕು ಅಷ್ಟೇನಮ್ಮ, ಅಷ್ಟೇ. ಯಾಕೆ ನಮ್ಮಮ್ಮ ನಿನಗೇನ ಬೈದ್ರಾ? ಏನಿಲ್ವಲ್ಲ. ಬೈದವ್ರಾ? ನಮ್ಮಮ್ಮ ಬೈದವ್ರಾ? ಏನಂತ ಕನೆಕ್ಟ್ ಮಾಡಬೇಕು? ನೀನು ಬಾ, ಎದುರುಗಡೆನೇ ಮಾತಾಡೋಣ ಬಾ. ನಮ್ಮಮ್ಮ ನಿನಗೆ ಬೈಬಾರ್ದಲ್ವಾ? ನೀನು ಬೈದಿದ್ಯಾ ಅಂತ ಹೇಳ್ತಾ ಇದೀಯ. ನಿನಗೇನ ಬೈದ್ರೆ ಮಾತಾಡು, ಸರಿನಾ? 5ನೇ ತಾರೀಕು ಏನಕ್ಕಮ್ಮ? 5ನೇ ತಾರೀಕು ಏನಕ್ಕೆ? ಇವತ್ತೇ ಬರಬೇಕಮ್ಮ, ಇವತ್ತೇ ಬರಬೇಕು. ಸರಿ, ನನ್ನನ್ನು ಯಾಕಮ್ಮ ಮದುವೆ ಅದೇ ಅದನ್ನ ಹೇಳಿ ನನಗೆ. ನನ್ನನ್ನು ಯಾಕಮ್ಮ ಮದುವೆ ಅದೇ ನೀನು? ನನ್ನ ಪ್ರಶ್ನೆಗೆ ಉತ್ತರ ಕೊಡಮ್ಮ ನೀನು. ನನ್ನನ್ನು ಯಾಕೆ ಮದುವೆ ಅದೇ? ನನಗೆ ಯಾಕೆ ಮೋಸ ಮಾಡಿದೆ? ನನಗೆ ಉತ್ತರ ಕೊಡು. ಗೊತ್ತಿಲ್ದಿರ ಯಾಕೆ ನೀನು 16 ವರ್ಷ ಹುಡುಗಿನ ನೀನು? ಗೊತ್ತಿಲ್ದಿರ ಮದುವೆ ಆಗೋಕ್ಕೆ? ನಿನಗೂ 29 ವರ್ಷ, ನನಗೂ 30 ವರ್ಷ, ಸರಿನಾ? ಅಮ್ಮ ನೋಡಮ್ಮ, ನನಗೆ ನನ್ನ ಹೆಂಡತಿ ಬೇಕು, ಸರಿನಾ? ಅಷ್ಟೇ ನಾನು ಹೇಳೋದು. ನಾನು ನಮ್ಮ ಅಮ್ಮನ ಮುಂದೆನೂ ಇದೇ ಹೇಳ್ತೀನಿ, ನನ್ನ ಹೆಂಡತಿ ಬೇಕು ಅಂತಾನೆ ಹೇಳ್ತೀನಿ, ಅಷ್ಟೇ. ಸರಿ ಆಯ್ತು, 5ನೇ ತಾರೀಕು ಬಂದಾಗ ನನ್ನ ಮುಂದೆನೇ ಹೇಳಿಸು. ನಾನು ಕಾಯಕ್ಕಾಗಲ್ಲಮ್ಮ. ನಾವೇನ್ ಮಾಡಕ್ಕಾಗಲ್ಲ. ಸರಿ, ಗಂಡನಿಗೆ ಅವಲ್ಲ, ಸರಿ, ಈ ಹೀರೋಗೌಡನಿಗೆ ಯಾಕೆ ಡಿವೋರ್ಸ್ ಕೊಡ್ಲಿಲ್ಲ ನೀನು? ಅದಕ್ಕೂ ನನ್ನ ಹತ್ರನೇ 30,000 ಇಸ್ಕೊಂಡಿದ್ಯಾ ನೀನು ಡಿವೋರ್ಸ್ ಕೊಡಬೇಕು ಅಂತ. ಅವೆಲ್ಲ ಗಂಡ ಸತ್ತೋಗವನೆ, ಇಷ್ಟೆಲ್ಲ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ನೀನು? ಹಾಂ, ಏನು ಮಾತಾಡೋದು? ಮಾತಾಡಿ ಇವಾಗೇನೆ. ಇವಾಗ ಯಾಕೆ ಮಾತಾಡೋಕ್ಕಾಗಲ್ಲ? ಯಾಕೆ ಅಲ್ಲಿ 3ನೇ ಗಂಡ ಇದ್ದಾನ ಜೊತೆಗೆ? ಮೊನ್ನೆ ಎಲ್ಲ ಫೋನಾಗ ನನ್ನ ಹತ್ರ ಮಾತಾಡೋವಾಗ ಅವ್ನ ಪಕ್ಕದಲ್ಲೇ ಇದ್ದಾನೆ, ಪಕ್ಕದಲ್ಲೇ ನಿಂತ್ಕೊಂಡು ಹಿಂಗೆ ಹೇಳ್ಕೊಡ್ತಾ ಇದ್ದಾನೆ, ಅವನ ಹತ್ರ ಹಿಂಗೆ ಮಾತಾಡೋ ಅಂತ. ನನಗೆ ಕೇಳಿಸಲ್ವ ಅವೆಲ್ಲ? ಹ್ಞೂ ನಮ್ಮ ಅಲ್ಲ, ನಿನ್ಗೆ ಯಾವತ್ತಾನ ನಾನು ಬೈದಿದ್ದೀನ, ಹೊಡೆದಿದ್ದೀನಿ ಯಾವತ್ತಾರು? ನೀನು ಹೇಳು. ಅಂಥದ್ದು ನಾನೇನು ಮಾಡಿದೆ ನಿನ್ಗೆ ಹೇಳು. ನಿನ್ಗೇನಾನು ಅನ್ಯಾಯ ಮಾಡಿದ್ದೀನಾ? ಯಾವತ್ತು ನೀನು ಚೆನ್ನಾಗಿ ನೋಡ್ಕೊಂಡಿಲ್ವಾ? ಹೇಳು, ನಾನೇನು ಮಾಡಿದ್ದೀನಿ ಹೇಳು. ನೋಡ, ಅದಕ್ಕೆಲ್ಲ ಉತ್ತರನೇ ಇಲ್ಲ ನಿನ್ನ ಹತ್ರ. ಅಲ್ಲ, ಇಂಥದಕ್ಕೆ ಮಾತ್ರ ಉತ್ತರ ಇಲ್ಲ ನಿನಗೆ.
ನಮ್ಮ ಅಮ್ಮನ ಹತ್ರನೇ ಹೇಳಿಸ್ತೀನಿ ಸರಿನಾ? ಇವತ್ತೇ ಬರಬೇಕು, ಇವತ್ತೇ ಬಂದು ಮಾತಾಡು. ಆಗಲ್ಲ ನಿಮ್ಮ ಅಮ್ಮಂತಾಗ ಆಗಲ್ಲ. ಇವಾಗ ಬಂದು